ಜನ ಅನ್ಕೊಳ್ಳೋದಿದೆ 10,000 ವ್ಯೂಸಿಗೆ ಇಂತಿಷ್ಟು ರೂಪಾಯಿ ಅಂತ. ಅದು ಪ್ರತಿಯೊಂದು ವಿಡಿಯೋಗಳ ಮೇಲೂ ಚೇಂಜ್ ಆಗತ್ತಾ ಹೇಗೆ? ಡಿಪೆಂಡ್ಸ್. ವ್ಯೂಸ್ ಮೇಲೆ ಡಿಪೆಂಡ್ ಆಗಲ್ಲ ಆಡ್ಸ್. ಇದು ನಂತರ ರೆವೆನ್ಯೂ ಯೂಟ್ಯೂಬ್ದು ಅದೊಂದು ಮಿತ್. ಅದು ನನ್ನ ಪ್ರಕಾರ ನನಗೆ ಗೊತ್ತಿರೋ ಅಷ್ಟು. ಒಂದಷ್ಟು ಬೇರೆ ಬೇರೆ ರೀತಿಗಳಿರ್ತವೆ ವಿಚ್ ಐ ಕಾಂಟ್ ಡಿಸ್ಕ್ಲೋಸ್ ಹಿಯರ್. ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತೀರಾ? ಹೌದು. ತಿಳ್ಕೊಂಡಷ್ಟು ಈಸಿ ಇದೆಯಾ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡೋದು, ಅಥವಾ ಅವರು ನಡ್ಸ್ಕೊಳ್ಳುವಂತಹ ರೀತಿ ಇರ್ಬೋದು? ಒಂದು ವರ್ಸ್ಟ್ ಪಾರ್ಟ್ ಏನು ಅಂದರೆ ನಮ್ಮ ಕನ್ನಡದಲ್ಲಿ ಈಗ ನಡೀತಿರೋದು, ನಮ್ಮ ಕ್ರಿಯೇಟರ್ಸ್ ಏನಿದ್ದಾರೆ ಅವರು ಕಮ್ಮಿ ಚಾರ್ಜ್ ಮಾಡ್ತಾರೆ ಆಯಿತಾ. ಈಗ ನಾನು ಡೆಲ್ಲಿ ಮುಂಬೈಗೆಲ್ಲ ಹೋದರೆ ನನ್ನ ಕ್ರಿಯೇಟರ್ಸ್ ಇದ್ದಾರೆ, ಫ್ರೆಂಡ್ಸ್ ಡೆಲ್ಲಿ ಮುಂಬೈ ತೆಲುಗು ಕ್ರಿಯೇಟರ್ಸ್ ಇದ್ದಾರೆ, ತಮಿಳ್ ಕ್ರಿಯೇಟರ್ಸ್ ಇದ್ದಾರೆ. ದೇ ಚಾರ್ಜ್ ಅ ಲಾಟ್. ನಾವು ಮಾಡ್ತಿರೋ 3x 4x ಚಾರ್ಜ್ ಅವ್ರು ಮಾಡ್ತಿರ್ತಾರೆ. ಯಾಕೆ ಅಂದರೆ ಅವರೆಲ್ಲರಲ್ಲೂ ಒಂದು ಒಗ್ಗಟ್ಟಿದೆ, ಇಷ್ಟೇ ಚಾರ್ಜ್ ಮಾಡಬೇಕು ಅನ್ನೋದು ಅವ್ರಿಗಿರುತ್ತೆ. ಬಟ್ ನಮ್ಮ ಕನ್ನಡದಲ್ಲಿ ಹಂಗಿಲ್ಲ. ಎಷ್ಟೋ ಒಂದು ಮಾಡಿಬಿಡೋಣ ಅನ್ನೋದು ಇದ್ದಾಗ ಇನ್ನೊಬ್ಬ ಕ್ರಿಯೇಟರ್ಗೆ ಅದು ಎಫೆಕ್ಟ್ ಆಗುತ್ತೆ. ಓಕೆ, ಈಗ ಅವ್ರು ಒಂದು ಪ್ರೈಸ್ ಹೇಳಿರ್ತಾರೆ, ಅದೊಂದು ಪ್ರೈಸ್ ಹೇಳಿರ್ತಾರೆ, ಓಕೆ ಅವ್ನು ಕಮ್ಮಿ ಹೇಳ್ದ. ಸೊ ಈ ಥರನೇ ತುಂಬ ಮೆಸ್ ಆಗೋಗಿದೆ. ನಿಮ್ಮ ಆದಾಯ ಎಷ್ಟು ಡಿಜಿಟಿಗೆ ಹೋಗಿದೆ ಇವಾಗ? ನನಗೆ ರೆವೆನ್ಯೂ ಡಿಸ್ಕ್ಲೋಸ್